ಕಾಲದ ಜೆಡಿಎಸ್ ಭದ್ರಕೋಟೆ ಹಾಸನದಲ್ಲಿ ಕಾಂಗ್ರೆಸ್ ನಾಯಕರು ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಜನಕಲ್ಯಾಣ ಹೆಸರಡಿ ನಡೆದ ಬೃಹತ್ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಜೆಡಿಎಸ್ ನಾಯಕರ ವಿರುದ್ಧ ಗುಡುಗಿದ್ದಾರೆ. ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಅವರು, ಸಿದ್ದರಾಮಯ್ಯ ಅವರ ಗರ್ವ ಭಂಗ ಮಾಡ್ತೀನಿ ಅಂತ ದೇವೇಗೌಡರು ಅಂದ್ರು. ಯಾರೇ ಆದ್ರೂ ವಯಸ್ಸಿಗೆ ತಕ್ಕನಾಗಿ ಮಾತನಾಡಬೇಕು. ಮೊಮ್ಮಕ್ಕನ ಗೆಲ್ಲಿಸಲು ಚನ್ನಪಟ್ಟಣದಲ್ಲಿ 1 ವಾರ ಇದ್ರು. ಯಾವತ್ತಾದ್ರೂ ಹಾಸನಕ್ಕೆ ಬಂದು ಕಾಲ ಕಳೆದಿದ್ದಾರಾ? ಚುನಾವಣೆ ಗೆಲ್ಲೋದಕ್ಕಾಗಿ ಚನ್ನಪಟ್ಟಣದಲ್ಲಿ ಬಂದು ಕಣ್ಣೀರು ಹಾಕ್ತೀರಾ? ಆದ್ರೆ ಹಾಸನದ ಜನರು ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ. ಹಾಸನದ ಮಹಿಳೆಯರು ಆತಂಕದಲ್ಲಿದ್ದಾರೆ. ಇಲ್ಲಿ ಬಂದು 1 ದಿನ ಕಣ್ಣೀರು ಹಾಕ್ಬೇಕಿತ್ತಲ್ವಾ ಅಂತ ದೇವೇಗೌಡರ ಕುಟುಂಬದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ನನಗೆ ವಿಶ್ವಾಸ ಇದೆ, ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ರೈತರು, ಮಹಿಳೆಯರು ಎಲ್ಲರೂ ಕೂಡ ಬಿಜೆಪಿ ಬಗ್ಗೆ, ಜೆಡಿಎಸ್ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದಾರೆ. ಬಿಜೆಪಿ ಯಾವತ್ತೂ ಕೂಡ ಬಡವರ ಪರವಾಗಿರ್ತಕ್ಕಂಥ ಪಕ್ಷ ಅಲ್ಲ, ಜೆಡಿಎಸ್ ಬಡವರ ಪರವಾಗಿರ್ತಕ್ಕಂಥ ಪಕ್ಷ ಅಲ್ಲ. ದೇವೇಗೌಡರಿಗೆ ಕೊನೆ ಮಾತು ಹೇಳ್ತೀನಿ, ನೀವು ಕೋಮುವಾದಿಗಳ ಜೊತೆ ಸೇರ್ಕೊಂಡು ಜಾತ್ಯತೀತ ಜನತಾದಳ ಜಾತ್ಯತೀತ ಅಂತ ಇಟ್ಕೊಳ್ಳಿಕ್ಕೆ ಯಾವುದೇ ನೈತಿಕ ಹಕ್ಕಿಲ್ಲ ನಿಮಗೆ ಅಂತ ನನಗೆ ವಿಶ್ವಾಸ. ಇನ್ನು ಇದೇ ಸಮಾವೇಶದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಜೆಡಿಎಸ್ನಲ್ಲಿ ಒಕ್ಕಲಿಗರನ್ನ ಬೆಳೆಯೋಕೆ ದೇವೇಗೌಡರು ಬಿಡಲ್ಲ. ಬಿಎಲ್ ಶಂಕರ್ ಅವರ ಮನೆ ಮಗನ ರೀತಿ ಇದ್ರು. ವೈಕೆ ರಾಮಯ್ಯ ಕೂಡ ಅವರ ಮನೆ ಮಗನಂತಿದ್ರು. ಆದ್ರೆ ಅವರನ್ಯಾರನ್ನೂ ದೇವೇಗೌಡರು ಬೆಳೆಯೋಕೆ ಬಿಡ್ಲಿಲ್ಲ. ದೇವೇಗೌಡರು ಒಕ್ಕಲಿಗ ನಾಯಕರನ್ನ ಬಳಸಲಿಲ್ಲ ಅಂತ ದೇವೇಗೌಡರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ದೇವೇಗೌಡರು ಯಾವತ್ತೂ ಕೂಡ ಯಾರನ್ನು ಬೆಳೆಸಲಿಕ್ಕೆ ಇಷ್ಟಪಡಲ್ಲ. ಬೇರೆಯವರು ಇರಲಿ, ಒಕ್ಕಲಿಗರನ್ನೇ ಬೆಳೆಸಕ್ಕೆ ಇಷ್ಟಪಡಲ್ಲ. ಚಂದ್ರೇಗೌಡನ್ ಬೆಳೆಸಿದ್ರ, ಪುಟ್ಟಸ್ವಾಮಿಗೌಡನ್ ಬೆಳೆಸಿದ್ರ, ಬೈರೇಗೌಡನ್ ಬೆಳೆಸಿದ್ರ, ಬಚ್ಚೇಗೌಡರು ಬೆಳೆಸಿದ್ರ, ಕೃಷ್ಣಪ್ಪನ್ ಬೆಳೆಸಿ ಎಸ್ ಟಿ ಕೃಷ್ಣಪ್ಪನ್ ಬೆಳೆಸಿದ್ರ, ನಾಗೇಗೌಡರು ಬೆಳೆಸಿದ್ರ, ಬಚ್ಚೇಗೌಡರನ್ನು ಬೆಳೆಸಿದ್ರ, ವೈಕೆ ರಾಮಯ್ಯನ್ ಬೆಳೆಸಿದ್ರ, ಯಾರು ಬೆಳೆಸಿದ? ಬಿಎಲ್ ಶಂಕರ್ ಅವ್ರ ಮನೆ ಮಗನ ತರ ಇದ್ದ, ಅವನಿಗೇನೆ ಬೆಳೆಸಲಿಲ್ಲ. ವೈಕೆ ರಾಮಯ್ಯ ಅವ್ರ ಮನೆ ಮಗನ ತರ ಇದ್ದ, ಅವನನ್ನು ಬೆಳೆಸಲಿಲ್ಲ. ಯಾರನ್ನು ಬೆಳೆಸಿದ್ರಿ? ದೇವೇಗೌಡರು ಯಾವತ್ತು. ಇನ್ನು ಇದೇ ಸಮಾವೇಶದಲ್ಲಿ ಗ್ಯಾರಂಟಿಗಳನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ. 2028ರವರೆಗೂ ನಮ್ಮ 5 ಗ್ಯಾರಂಟಿಗಳು ಚಾಲ್ತಿಯಲ್ಲಿರುತ್ತೆ. 2028ರ ಚುನಾವಣೆಯಲ್ಲೂ ಕಾಂಗ್ರೆಸ್ ಗೆದ್ದೇ ಗೆಲ್ತೇವೆ. ಹಾಸನದ 7 ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಗೆಲುವನ್ನು ಸಾಧಿಸುತ್ತೆ. ಅಲ್ಲಿಯವರೆಗೂ ನಮ್ಮ ಎಲ್ಲಾ ಗ್ಯಾರಂಟಿಗಳು ಮುಂದುವರಿಯುತ್ತೆ. ಯಾವುದೇ ಕಾರಣಕ್ಕೂ ಅದು ನಿಲ್ಲಿಸೋದಿಲ್ಲ ಅಂತ ಹೇಳಿದ್ರು. ಯಾವ ಕಾರಣಕ್ಕೂ ಕೂಡ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಲ್ಲ. ನಾವು ಅಧಿಕಾರದಲ್ಲಿ ಇರೋವರೆಗೆ 2028 ಮೇವರೆಗೆ ಗ್ಯಾರಂಟಿ ಯೋಜನೆಗಳು ಇರ್ತವೆ. ಮತ್ತೆ ನಾವೇ ಅಧಿಕಾರಕ್ಕೆ ಬರ್ತೇವೆ. ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸುತ್ತೇವೆ. ಹಾಸನ ಜನಕಲ್ಯಾಣ ಸಮಾವೇಶದಲ್ಲಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯರನ್ನ ಹಾಡಿ ಹೊಗಳಿದ್ದಾರೆ. ಮೈಸೂರಲ್ಲಿ ಹೇಳಿದ್ದೆ, ಈ ಬಂಡೆ ಸಿದ್ದರಾಮಯ್ಯ ಜೊತೆ ಇರ್ತೀನಿ ಅಂತ. ಈಗಲೂ ಹೇಳ್ತೇನೆ, ಸಿದ್ದರಾಮಯ್ಯ ಜೊತೆ ಈಗಲೂ ಇರ್ತೀನಿ, ನಾಳೆನೂ ಇರ್ತೀನಿ, ಸಾಯೋವರೆಗೂ ಇರ್ತೀನಿ. ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಈ ರಾಜ್ಯದಲ್ಲಿ ಸೇವೆ ಮಾಡ್ತೇನೆ ಅಂತ ಹೇಳಿದ್ರು. ತಲೆ ಕೆಡಿಸ್ಕೋಬೇಡಿ, ಮೈಸೂರಲ್ಲಿ ಈ ಬಂಡೆ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಜೊತೆ ಇರ್ತದೆ ಅಂತ ಹೇಳಿದ್ದೇನೆ. ಈಗೂ ಇರ್ತೀನಿ, ನಾಳೆನೂ ಇರ್ತೀನಿ, ಸಾಯೋವರೆಗೂ ಇರ್ತೀನಿ. ಡಿಕೆ ಶಿವಕುಮಾರ್ ಕಮದಲ್ಲಿ ಇಟ್ಕೊಳ್ಳಿ. ನೀವು 5 ಗ್ಯಾರಂಟಿ ಸೇರಿ ಈ ಕೈ ಹೆಂಗ್ ಗಟ್ಟಿ ಆಯ್ತು, ಹಂಗೆ ನಮ್ಮ ಸಂಪುಟದ ಎಲ್ಲ ಮಂತ್ರಿಗಳು, ಶಾಸಕರು ಎಲ್ಲ ಸೇರಿ ಒಗ್ಗಟ್ಟಿನಿಂದ ಅವರ ನಾಯಕತ್ವದಲ್ಲಿ ಈ ರಾಜ್ಯದ ಸೇವೆಯನ್ನು ಮಾಡಿ ನಿಮ್ಮ ಋಣವನ್ನು ತೀರಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ. ರಾಜ್ಯದಲ್ಲಿ ಅಧಿಕಾರ ಬದಲಾವಣೆ ಚರ್ಚೆ ಜೋರಾಗಿದ್ದು, ಈ ಬಗ್ಗೆ ಸಿಎಂ ಪುತ್ರ ಯತೀಂದ್ರ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ. ಕೊಟ್ಟ ಭರವಸೆಗಳನ್ನ ಸಿಎಂ ಈಡೇರಿಸುತ್ತಾ ಬಂದಿದ್ದಾರೆ. ಹೇಗಿರುವಾಗ ಸಿಎಂ ಬದಲಾವಣೆ ಎಲ್ಲಿಂದ ಬರುತ್ತೆ?
ಚುನಾಯಿತ ಸರ್ಕಾರವನ್ನ ಅಸಂವಿಧಾನಿಕವಾಗಿ ಕೆಡವಲು ಬಿಜೆಪಿ ಯತ್ನವನ್ನ ನಡೆಸುತ್ತಿದೆ. ಈ ವಿಚಾರವನ್ನ ಜನತೆಗೆ ಮನವರಿಕೆ ಮಾಡಿಕೊಡೋಕೆ ಮುಡಾ ವಿಚಾರದಲ್ಲಿ ಸಿಎಂ ಪರ ನಿಂತಹ ಜನತೆಗೆ ಕೃತಜ್ಞತೆ ಸಲ್ಲಿಸಲು ಈ ಸಮಾವೇಶ ಅಂತ ಹೇಳಿದ್ರು. ಮತ್ತೆ ನಮ್ಮ ರಾಜ್ಯದಲ್ಲಿರುವಂಥ ವಿರೋಧ ಪಕ್ಷಗಳು ಬಿಜೆಪಿ ಮತ್ತು JDS ಅವರು ಕೇಂದ್ರ ತನಿಖಾ ಸಂಸ್ಥೆಗಳನ್ನು ದುರ್ಬಳಕೆ ಪಡಿಸ್ಕೊಳ್ಳೋದು, ರಾಜ್ಯಪಾಲರ ಕಚೇರಿಗಳನ್ನು ದುರ್ಬಳಕೆ ಮಾಡಿಕೊಳ್ಳೋದು ಮಾಡಿ ಒಂದು ಚುನಾಯಿತ ಸರ್ಕಾರನ ಬಂದು ಚುನಾಯಿತರಾಗಿ ಇನ್ನೂ 2 ವರ್ಷಗಳು ಕೂಡ ಆಗಿಲ್ಲ, ಆಗಲೇ ಅದನ್ನು ವಾಮಮಾರ್ಗದಿಂದ ಅಸಂವಿಧಾನಿಕವಾಗಿ ಅದನ್ನು ಕೆಡವಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಎಲ್ಲಿ ಬಂದಿದೆ? ಎಲ್ಲೂ ಬಂದಿಲ್ಲ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಒಳ್ಳೆ ಕಾರ್ಯಕ್ರಮಗಳನ್ನು ಕೊಟ್ಟಿದೆ, ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಅನುಷ್ಠಾನ ಮಾಡಿದೆ. ನಾವು ಒಳ್ಳೆ ಆಡಳಿತ ಕೊಡ್ತಿದ್ದೀವಿ, ಜನರು ಕೊಟ್ಟಂಥ ಭರವಸೆಗಳನ್ನು ಈಡೇರಿಸ್ಕೊಟ್ಟಿದ್ದೀವಿ. ಹಾಗಾಗಿ ಮುಖ್ಯಮಂತ್ರಿಗಳು ಬದಲಾಗಬೇಕಾದಂಥ ಪ್ರಶ್ನೆ ಬರುವುದಿಲ್ಲ. ಹಾಸನದ ಜನಕಲ್ಯಾಣ ಸಮಾವೇಶದ ಬಗ್ಗೆ ರಾಯಚೂರಿನಲ್ಲಿ ಮಾತನಾಡಿದ BY ವಿಜಯೇಂದ್ರ, ಈ ದರಿದ್ರ ಸರ್ಕಾರ ಬಂದ ಮೇಲೆ ರಾಜ್ಯದಲ್ಲಿ ಯಾವುದೇ ಜನಕಲ್ಯಾಣ ಆಗ್ತಾ ಇಲ್ಲ. ಶಾಸಕರು ಕಷ್ಟಪಟ್ಟು ಚುನಾವಣೆ ಗೆದ್ರೂ ಯಾವುದೇ ಅಭಿವೃದ್ಧಿ ಮಾಡಲು ಆಗ್ತಾ ಇಲ್ಲ. ಇಂತಹ ಸರ್ಕಾರವನ್ನ ರಾಜ್ಯ ಎಂದಿಗೂ ನೋಡಿಲ್ಲ. ಇದೊಂದು ದರಿದ್ರ ಸರ್ಕಾರ ಅಂತ ಕಿಡಿಕಾರಿದ್ದಾರೆ. ಯಾವ ಈ ದರಿದ್ರ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ರಾಜ್ಯದಲ್ಲಿ ಯಾವುದೇ ಒಂದು ಜನಕಲ್ಯಾಣ ಇವತ್ತು ರಾಜ್ಯದಲ್ಲಿ ಆಗ್ತಾ ಇಲ್ಲ. ಯಾವ ಶಾಸಕರುಗಳು ಪಾಪ ಕಷ್ಟಪಟ್ಟು ಚುನಾವಣೆ ಗೆದ್ದು ಹೊಸ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಕೊಡ್ತಾರೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಗುದ್ಲಿ ಪೂಜೆ ಮಾಡ್ಬೋದು ಅಂತೇಳಿ ಗುದ್ಲಿ ಹಿಡ್ಕೊಂಡು ಓಡಾಡ್ತಿದ್ರು. ಆ ಗುದ್ಲಿಗಳು ಕೂಡ ಈಗ ಮನೆ ಸೇರ್ಕೊಂಡಿದ್ದೇವೆ, ಗೂಡು ಸೇರ್ಕೊಂಡಿದ್ದೇವೆ. ಯಾವುದೇ ಗುದ್ಲಿ ಪೂಜೆ, ಯಾವುದೇ ಅಭಿವೃದ್ಧಿ ಶಂಕುಸ್ಥಾಪನೆ ಯಾವುದೂ ಕೂಡ ನಡೀತಾ ಇಲ್ಲ. ಇಂಥ ಅಭಿವೃದ್ಧಿ ಶೂನ್ಯ ಸರ್ಕಾರ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಹಿಂದೆಂದೂ ಕೂಡ ನಾಡಿನ ಜನತೆ ನೋಡಿರಲಿಲ್ಲ. ಅಂಥ ಒಂದು ದರಿದ್ರ ಸರ್ಕಾರ ಇವತ್ತು ರಾಜ್ಯದ. ಬೆಂಗಳೂರಿನಲ್ಲಿ ಮಾತನಾಡಿ JDS ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಸಿಎಂರನ್ನ ಎಲ್ಲಿ ಇಳಿಸ್ತಾರೋ ಎಂಬ ಭಯದಲ್ಲಿ ಸಮಾವೇಶಗಳನ್ನ ಮಾಡ್ತಿದ್ದಾರೆ. ದೇವೇಗೌಡರು, ಕುಮಾರಸ್ವಾಮಿ, ರೇವಣ್ಣ ಶಕ್ತಿ ಕುಗ್ಗಿಸೋಕೆ ಇವರಿಂದ ಸಾಧ್ಯ ಇಲ್ಲ. ಅಭಿವೃದ್ಧಿಗೂ ಸರ್ಕಾರ ಆಸಕ್ತಿ ತೋರ್ತಾ ಇಲ್ಲ. ಯಾವ ಪುರುಷಾರ್ಥಕ್ಕೆ ಇವರು ಸಮಾವೇಶ ಮಾಡ್ತಿದ್ದಾರೆ? ಜನರ ತೆರಿಗೆ ಹಣದಲ್ಲಿ ಕಾರ್ಯಕ್ರಮ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ನವರು ಹೊರಟಿರ್ತಕ್ಕಂಥ ಹಾದಿ ನಾವು ನೋಡಿದಾಗ ಎಲ್ಲೋ ಒಂದು ಕಡೆ ಅವರು ಒಳಗಡೆ ಇರತಕ್ಕಂಥ ಆಂತರಿಕವಾಗಿ ಎಲ್ಲಿ ಮುಖ್ಯಮಂತ್ರಿಗಳನ್ನ ಇಳಿಸ್ತಾರೆ ಅಂತಕ್ಕಂಥ ಒಂದು ಭಯದಿಂದ ಏನಾದರೂ ಕೂಡ ಈ ಥರ ಸಮಾವೇಶ ಮಾಡ್ತಾ ಇದ್ದಾರೆ. ಅವ್ರ ಪಕ್ಷದ ಆಂತರಿಕ ಒಂದು ಸಮಸ್ಯೆಗಳಿಂದ ಇವರು ಈ ಒಂದು ಸಮಾವೇಶಗಳನ್ನ ಮಾಡ್ಕೊಂಡು ಹೊರಟಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಬೆಳಕಿಗೆ ಬಂದಿದೆ. ಖಂಡಿತ ಇವರು ದೇವೇಗೌಡರದಾಗಲಿ, ಕುಮಾರಸ್ವಾಮಿ ಅವ್ರದ್ದಾಗಲಿ, ರೇವಣ್ಣದಾಗಲಿ ಅವ್ರ ಶಕ್ತಿ ಕುಗ್ಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದೀಗ ತಾನೇ ನಾವು ಒಂದು ಕೆಲವು ಮೀಟಿಂಗ್ ಮಾಡಿದಾಗ ಇಲಾಖೆಯವರೇ ಕೂಡ ವ್ಯಕ್ತಪಡಿಸ್ತಾರೆ, ನಮ್ಮಲ್ಲಿ ಅನುದಾನ ಲಭ್ಯತೆ ಇಲ್ಲ, ಹೀಗಾಗಿ ನಾವು ಏನು ಕೂಡ. ಇನ್ನು ಇದೇ ವಿಚಾರವಾಗಿ ದೆಹಲಿಯಲ್ಲಿ ಮಾತನಾಡಿದ ಯತ್ನಾಳ್ ಕೂಡ ದೇವೇಗೌಡರ ಕುಟುಂಬಕ್ಕೆ ಸವಾಲು ಹಾಕಲು ಸಮಾವೇಶವ ಅಥವಾ ನಾನೇ ಸಿಎಂ ಅಂತ DKಶಿ ಸಂದೇಶ ನೀಡೋದಕ್ಕೆ ಮಾಡ್ತಾ ಇರುವಂತಹ ಸಮಾವೇಶವ ಅಂತ ಲೇವಡಿ ಮಾಡಿದ್ದಾರೆ. ಒಬ್ಬರು ಅಯ್ಯಿಂದ ಸಮಾವೇಶಿಸ್ತಾರೆ ಮತ್ತು ಸಿದ್ದರಾಮಯ್ಯನವರು ತಮ್ಮ ಶಕ್ತಿ ಪ್ರದರ್ಶನ ಮಾಡಬೇಕಾಗ್ತಾರೆ. ಅವರು ಹೇಳಿಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು, ನಾನು ಪೂರ್ಣ ಅವಧಿಯವರೆಗೆ ಮುಖ್ಯಮಂತ್ರಿ, ಯಾವುದೇ ಕಂಡೀಷನ್ನು ಒಪ್ಪಂದ ಆಗಿಲ್ಲ ಅಂತ ಅವ್ರು ಹೇಳಿದ್ದಾರೆ. DK ಶಿವಕುಮಾರ್, ನಾನು ಅತ್ಯಂತ ಸೋನಿಯಾ ಗಾಂಧಿ ಕುಟುಂಬಕ್ಕೆ ನಿಷ್ಠಾವಂತ, ನಾನು ಏನಾಗಿದೆ ಎಲ್ಲ ಗೊತ್ತಿದೆ, ಆದರೆ ಕಾಲದಲ್ಲಿ ಬಂದಾಗ ಹೇಳುತ್ತೇನೆ ಅಂತ ಅವ್ರು ಹೇಳ್ತಾರೆ. ಅಂದರೆ ಇವರು ಶಕ್ತಿ ಪ್ರದರ್ಶನವನ್ನು, ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ಮುರಿಲಿಕ್ಕೆ DK ಶಿವಕುಮಾರ್ ಕಾಂಗ್ರೆಸ್ ಪಾರ್ಟಿ ಮಧ್ಯದಲ್ಲಿ ತಂತಾರೆ. ಮತ್ತು ಸತೀಶ್ ಜಾರಕಿಹೊಳಿ ಹೇಳ್ಯಾರಲ್ಲ ನಿನ್ನೆ, ಇಲ್ಲ ಯಾರಿದ್ದರೂ ಅಹಿಂದ ಜನನೇ ಬರೋರು, ಅಂದ್ರೆ DK ಶಿವಕುಮಾರ್ ಜನ ಬರೋದಿಲ್ಲ ಅಂತ ಅವರೇ ಒಪ್ಕೊಂಡಾಗ. ಸತೀಶ್ ಜಾರಕಿಹೊಳಿ ನೀನು ಹೇಳ್ಯಾರ, ಅವ್ರ ಹೇಳಿಕೆ ನೋಡಿದ್ರೆ DK ಶಿವಕುಮಾರ್ ವಿರುದ್ಧ ಹೇಳಿಕೆ ಇದೆ. ಅಂದರೆ ಅಲ್ಲಿ ತಮ್ಮಲ್ಲಿ ಸಾಕಷ್ಟು ಗೊಂದಲಿದೆ. ಅದಕ್ಕೆ